ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿರುವ ಈ ಗ್ರಾಮಕ್ಕೆ ವಿದುರಾಶ್ವತ್ಥ ಎಂಬ ಹೆಸರು ಬರಲು ಮಹಾಭಾರತದ ಕಾಲಘಟ್ಟವನ್ನು ಗಮನಿಸಬೇಕು. ಧೃತರಾಷ್ಟ್ರನ ಮಂತ್ರಿಯಾದ ವಿದುರ ಅಶ್ವತ್ಥ ವೃಕ್ಷವನ್ನ ನೆಟ್ಟಿದ್ದರಿಂದ ಈ ಗ್ರಾಮಕ್ಕೆ ವಿದುರಾಶ್ವತ್ಥ ಎಂಬ ಹೆಸರು ಬಂದಿದೆ ಎನ್ನುತ್ತದೆ ಸ್ಥಳ ಪುರಾಣ. ಮತ್ತೊಂದು ನಂಬಿಕೆಯ ಪ್ರಕಾರ ಮೈತ್ರಿಯ ಮಹರ್ಷಿಗಳ ಆಶ್ರಮವಿದ್ದು, ಮೈತ್ರಿಯ ಮಹರ್ಷಿಗಳ ನೆಟ್ಟ ಸಸಿಗೆ ವಿದುರನು ಪೋಷಿಸಿ ಬೆಳೆಸಿದ್ದರಿಂದ ಈ ಗ್ರಾಮಕ್ಕೆ ವಿದುರಾಶ್ವತ್ಥ ಎಂಬ ಹೆಸರು ಬಂದಿದೆ ಎನ್ನುತ್ತದೆ ಮತ್ತೊಂದು ಐತಿಹ್ಯ. ಅಷ್ಟಕ್ಕೂ ವಿದುರ ಇಲ್ಲಿಗೇಕೆ ಬಂದರು ಎನ್ನುವುದು ನೋಡುವುದಾದರೆ, ಕುರುಕ್ಷೇತ್ರದ ಯುದ್ಧಕ್ಕೂ ಮುಂಚೆ ನಡೆದ ಸಂಧಾನದಲ್ಲಿ ಶ್ರೀಕೃಷ್ಣನು ಪಾಂಡವರಿಗೆ ಅವರ ರಾಜ್ಯವನ್ನು ಮರಳಿಸುವಂತೆ ಧೃತರಾಷ್ಟ್ರ ಪುತ್ರರಿಗೆ ಸಲಹೆಯನ್ನು ನೀಡುತ್ತಾರೆ. ಇದಕ್ಕೆ ಎಲ್ಲ ಹಿರಿಯರು ಕೂಡ ಒಪ್ಪಿಗೆಯನ್ನ ಸೂಚಿಸುತ್ತಾರೆ. ಆದರೆ ದುರ್ಯೋಧನ ಇದಕ್ಕೆ ಒಪ್ಪುವುದಿಲ್ಲ. ವಿದುರನು ದುರ್ಯೋಧನಿಗೆ ಬುದ್ಧಿವಾದವನ್ನ ಹೇಳುತ್ತಾರೆ. ಆದರೆ ಇದ್ಯಾವುದನ್ನು ಕೇಳಿಸಿಕೊಳ್ಳದ ದುರ್ಯೋಧನ ವಿದುರನನ್ನೇ ಹೀಯಾಳಿಸುತ್ತಾನೆ. ದಾಸಿಪುತ್ರ ಎಂದು ಎಲ್ಲರ ಮುಂದೆಯೇ ಹೇಳಿ ಅವಮಾನ ಮಾಡುತ್ತಾನೆ. ಇದರಿಂದ ತಾನು ಮುಂದೆ ನಡೆಯಲಿರುವ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದು ಹೇಳಿ ಶ್ರೀಕೃಷ್ಣನಿಗೆ ಮೋಕ್ಷದ ಹಾದಿಯನ್ನ ಕೇಳಿಕೊಳ್ಳುತ್ತಾರೆ. ಆಗ ಶ್ರೀಕೃಷ್ಣ, ನೀನು ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡು ಎಂದು ಸಲಹೆ ನೀಡುತ್ತಾರೆ. ಅನೇಕ ತೀರ್ಥಕ್ಷೇತ್ರಗಳನ್ನ ನೋಡಿದ ನಂತರ ನಮ್ಮ ರಾಜ್ಯದಲ್ಲಿರುವ ಈ ಗ್ರಾಮಕ್ಕೆ, ಅಂದರೆ ವಿದುರಾಶ್ವತ್ಥ ಗ್ರಾಮಕ್ಕೆ ಬಂದು ನೆಲೆ ನಿಲ್ಲುತ್ತಾರೆ. ಮೈತ್ರೇಯ ಮಹರ್ಷಿಯ ಆಶ್ರಮದಲ್ಲಿಯೇ ಕೆಲ ಕಾಲ ತಂಗುವ ವಿದುರನು ಎಂದಿನಂತೆ ತಮ್ಮ ಸಂಧ್ಯಾ ವಂದನೆಯಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನ ಸಲ್ಲಿಸಲು ವಿದುರನು ಅಶ್ವತ್ಥ ಸಸಿಯನ್ನ ಬಹಳ ಭಕ್ತಿಭಾವದಿಂದ ಪೂಜಿಸುತ್ತಾರೆ. ಇದರಿಂದ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ದರ್ಶನ ನೀಡಿ ಇಂದಿನಿಂದ ಈ ಊರಿಗೆ ನಿನ್ನ ಹೆಸರಿನಿಂದಲೇ ಕರೆಯುವಂತಾಗಲಿ ಎಂದು ಹಾರೈಸುತ್ತಾರೆ. ವಿದುರ ಅಶ್ವತ್ಥ ವೃಕ್ಷವನ್ನು ನೆಟ್ಟಿ ಪೋಷಿಸಿದ್ದರಿಂದ ಈ ಗ್ರಾಮಕ್ಕೆ ವಿದುರಾಶ್ವತ್ಥ ಬಂದಿದೆ ಎನ್ನುತ್ತದೆ ಸ್ಥಳ ಪುರಾಣ. ಇಲ್ಲಿನ ಮತ್ತೊಂದು ಆಕರ್ಷಣೆ ಎಂದರೆ ಇಲ್ಲಿರುವ ಅಸಂಖ್ಯಾತ ನಾಗರ ಶಿಲ್ಪಗಳು. ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹರಕೆಯನ್ನು ಕಟ್ಟಿಕೊಂಡು ನಂತರ ನಾಗರ ಶಿಲ್ಪವನ್ನು ಇಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಇದರಿಂದಾಗಿ ಇಲ್ಲಿ ಅನೇಕ ನಾಗರ ಶಿಲ್ಪವನ್ನು ಇಲ್ಲಿ ಕಾಣಬಹುದು. ನಮ್ಮ ರಾಜ್ಯದ ಭಕ್ತರಲ್ಲದೆ ನೆರೆಯ ಆಂಧ್ರ ಪ್ರದೇಶ, ತಮಿಳುನಾಡಿನಿಂದಲೂ ಹಲವಾರು ಭಕ್ತರು ಈ ಗ್ರಾಮದಲ್ಲಿ ಬಂದು ಅಶ್ವತ್ಥನಾರಾಯಣ ದೇವಾಲಯವನ್ನು ದರ್ಶನ ಮಾಡಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಿಕೊಳ್ಳುತ್ತಾರೆ.
ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಾರ ಎಂದಿನಂತೆ ಮತ್ತೊಂದು ಐತಿಹಾಸಿಕ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದ.